ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ತಮ್ಮನೇಲಲ್ಲಿ ನೋಡಿರ್ತೀರಾ, ನೀವು ಬಿಗ್ ಅನೌನ್ಸ್ಮೆಂಟ್ ಅಂತ ಹಾಕಿದ್ದೆ. ಸೊ ಏನು ಆ ಅನೌನ್ಸ್ಮೆಂಟ್ ಅಂತ ಅಂದ್ಬಿಟ್ಟು ತುಂಬ ಜನ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಸೊ ನನಗಂತೂ ಇದೊಂದು ತುಂಬ ಬಿಗ್ ಡ್ರೀಮ್ ಅಂತಲೇ ಹೇಳ್ಬೋದು. ನಾನು ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗಿಂದ ಟಿಲ್ ಇವತ್ತಿನವರೆಗೂ ನನಗೆ ಇದೊಂದು ದೊಡ್ಡ ಆಸೆ ಅಂತಲೇ ಹೇಳ್ಬೋದು. ಇದು ನಾನು ಚಿಕ್ಕ ಹುಡುಗಿ ಇರುವಾಗಿಂದನೂ ನನಗೆ ತುಂಬ ಆಸೆ ಇದ್ದಿದ್ದು ಈ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನಮ್ಮಪ್ಪ ಅದಕ್ಕೆ ಒಪ್ಕೊಂಡಿಲ್ಲ. ನಾನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ತೀನಿ ಅಂತ ಹೇಳಿದಾಗ ಬೇಡ ಅದು ಇದು ಅಂತ ಅಂದ್ಬಿಟ್ಟು ನಮ್ಮಪ್ಪ ಅವಾಗ BBMಗೆ ಜಾಯ್ನ್ ಮಾಡಿಸ್ಬಿಟ್ರು. ಸೊ BBMನ ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ ಮದುವೆ ಆದಮೇಲೆ ನಾನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಆಮೇಲೆ ಸಮ್ ಡೇಸ್ ಆದಮೇಲೆ ಸರಿ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಜೀವನ ಹತ್ರ ಪರ್ಮಿಷನ್ ತೊಗೊಂಡು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದೆ. ಸೊ ಆಲ್ಮೋಸ್ಟ್ 5 years ಆಗ್ತಿದೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿಬಿಟ್ಟು. ತುಂಬ ಜನ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಯಾಕೆ ನೀನು ಮೇಘನಾ ಲುಕ್ ಬುಕ್ ಬ್ಲಾಗ್ಸ್ ಇನ್ ಕನ್ನಡ ಅಂತ ಇಟ್ಟಿದ್ಯಾ ಅಂತ ತುಂಬ ಜನ ಕೇಳ್ತಿದ್ರು. ಬ್ಲಾಗ್ಸ್ ಅಂತ ಇಡ್ಬೋದಲ್ಲ, ಮೇಘನಾ ಬ್ಲಾಗ್ಸ್ ಅಂತ ಏನಾದರೂ ಕೊಡ್ಬೋದಲ್ವಾ, ಲುಕ್ ಬುಕ್ ಬ್ಲಾಗ್ಸ್ ಇನ್ ಕನ್ನಡ ಅಂತ ಯಾಕೆ ಕೊಟ್ಟಿದ್ಯಾ ಅಂತ ಕೇಳ್ತಿದ್ರು. ನನ್ನ ಲುಕ್ ಬುಕ್ ಅಂತ ಮೇಯ್ನಾಗಿ ಕೊಟ್ಟಿದ್ದ ರೀಸನ್ನೇ ನಾನು ಹಾಲ್ ವಿಡಿಯೋಸ್ ಮಾಡಬೇಕು, ಮೇಯ್ನಾಗಿ ಫ್ಯಾಷನ್ ಬಗ್ಗೆ ಏನಾದರೂ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಆಸೆ ಇತ್ತು. ಇವಾಗ ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ಅಂದರೆ ಮೇಯ್ನಾಗಿ ನನಗೆ ಆಸೆ ಇದ್ದಿದ್ದು ನಾನೊಂದು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ. ಬಟ್ ಅದಕ್ಕೆ ಟೈಮೇ ಕೂಡ್ತಾ ಇರಲಿಲ್ಲ ಅಂತ ಹೇಳ್ಬೋದು. ನಾನು ಮನೆ ಅಂತ ಕಟ್ಟಿಸ್ಕೊಂಡು ಬರೋ ಟೈಮಲ್ಲೂ ಕೂಡ ನಾನು ಯೋಚನೆ ಮಾಡಿದ್ದೆ, ಓಕೆ ಸ್ಯಾರಿ ಬಿಸ್ನೆಸ್ ಮಾಡೋಣ, ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅವಾಗ ನಂಗೆ ಆಗ್ತಿರ್ಲಿಲ್ಲ. ಯಾಕಂದರೆ ಬಿಲ್ಡಿಂಗ್ ಹತ್ರ ಇರಬೇಕಿತ್ತು, ಬಿಲ್ಡಿಂಗ್ ಎಲ್ಲ ನೋಡ್ಕೋಬೇಕಾಗಿತ್ತು. ಸೊ ಆಗಿರಲಿಲ್ಲ. ಇವನ್ ನನ್ನ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೆ, ನಂಗೆ ತುಂಬ ಆಸೆ ಇದೆ ಬಟ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಈಗ ನಾನು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ಬಿಸ್ನೆಸ್ಸಿಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟನ್ನು ನಾನು ಕೂಡಿಟ್ಕೊಂಡು ಫೈನಲಿ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಯಾರಿ ಬಿಸ್ನೆಸ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕು. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಫೈನಲಿ ನಾನು ಈ ಒಂದು ಸ್ಯಾರಿ ಬಿಸ್ನೆಸ್ಗೆ ಒಂದು ನೇಮ್ನ ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೇಮ್ ಬಂದ್ಬಿಟ್ಟು ಮೇಘನಾ ಲುಕ್ ಬುಕ್ ಸ್ಯಾರೀಸ್ ಅಂತ. ಸೊ ನನ್ನ ಒಂದು ಚಾನಲ್ ನೇಮ್ ಏನಿದೆ, ಸೊ ಅದರಿಂದನೇ ತುಂಬ ಜನ ನನ್ನನ್ನು ಐಡೆಂಟಿಫಿಕೇಶನ್ ಮಾಡೋದು. ಸೊ ಎಲ್ಲೇ ಹೋದ್ರೂ ಕೂಡ ಪಟ್ ಅಂತ ಕೇಳೋದು ಮೇಘನಾ ಲುಕ್ ಬುಕ್ ಅಲ್ವಾ ಅಂತ ಅಂದ್ಬಿಟ್ಟು. ಸೊ ಫೈನಲಿ ನಾನು ಅದೇ ನೇಮ್ನ ಮೆನ್ಷನ್ ಮಾಡಿದ್ದೀನಿ ನನ್ನ ಸ್ಯಾರಿ ಬಿಸ್ನೆಸ್ಸಿಗೆ. ಇಷ್ಟ ಆಗುತ್ತೆ ಎಲ್ಲರಿಗೂ ಅಂತ ಅನ್ಕೊಳ್ತೀನಿ. ಹಾಗೆಯೇ ತುಂಬ ಕಡಿಮೆ ಪ್ರೈಸಲ್ಲೇ ನಾನು ನಿಮ್ಮೆಲ್ಲರಿಗೂ ಕೂಡ ಸ್ಯಾರೀಸ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಫೈನಲಿ ತುಂಬ ದಿನದಿಂದ ಏನು ಆಸೆ ಪಡ್ತಾ ಇದ್ದೆ ಇವಾಗ ಅದು ಪೂರೈಸಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ನನಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇನ್ನು ಮುಂದೆನೂ ಕೂಡ ಹೀಗೆ ಸಪೋರ್ಟ್ ಮಾಡಿ, ಇಷ್ಟ ನಾನು ಕೇಳ್ಕೊಳ್ಳೋದು. ಸೊ ಏನಾದ್ರು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೀನು ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ಯೋ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಇದೆಯಾ, ಎಲ್ಲ ಒಳ್ಳೇದಾಗಲಿ. ನೀನು ಅಂದ್ಕೊಂಡಿರೋದೆಲ್ಲ ಒಳ್ಳೆ ರೀತಿ ಸಕ್ಸಸ್ಫುಲ್ಲಾಗಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ನನ್ನ ಕೈಯಿಂದ ಏನೇನು ಸಪೋರ್ಟ್ ಬೇಕು ಎಲ್ಲನೂ ನಾನು ಮಾಡ್ತೀನಿ. ಇನ್ನೊಬ್ಳ ಮೇಲೆ ಅಂತೂ ಬಿಡಲ್ಲ. ಏನೇನು ಸಪೋರ್ಟ್ ಬೇಕು, ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಬೇಕು ಎಲ್ಲನೂ ಮಾಡ್ತೀನಿ, ಎಲ್ಲ ಒಳ್ಳೇದಾಗಲಿ. ನಾನು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನಾನು ತುಂಬ ಟೈಮ್ ತೊಗೊಂಡಿದ್ದೀನಿ. ಅದರಲ್ಲೂ ಈಗ ರೀಸೆಂಟ್ ಟೈಮಿಂದ ಅಂತ ಹೇಳ್ಬೋದು. ಅಂದರೆ ಆಲ್ಮೋಸ್ಟ್ ಒಂದು 2-3 ಮಂತ್ಸಿಂದ ಅಂತ ಅಂದ್ಕೊಳ್ತೀನಿ. ನಾನು ಅಂದ್ಕೊಂಡೆ ಪಟ್ ಅಂತ ಓಕೆ ಫೈನ್ ಈಗ ಮಾಡೋಣ, ಈಗ ಟೈಮ್ ಇದೆ, ಈಗ ನಾನು ಮಾಡ್ಬೋದು ಅಂತ ಅಂದ್ಬಿಟ್ಟು. ಬಟ್ ಸಡನ್ನಾಗಿ ಪಟ್ ಅಂತ ಯೋಚನೆ ಮಾಡಿ ನನ್ನ ಹತ್ರ ಅಷ್ಟು ಅಮೌಂಟ್ ಇರಲಿಲ್ಲ. ಯಾರಿಗೆ ಆದರೂ ಅಲ್ವಾ, ನಾವೇನಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದಿದ ತಕ್ಷಣ ನಾವು ಹಸ್ಬೆಂಡ್ ಮೇಲೆ ಎಲ್ಲ ಡಿಪೆಂಡ್ ಆಗೋದಕ್ಕಾಗಲ್ಲ. ಅವ್ರಿಗೆ ಅವ್ರದ್ದೇ ಆದ ಒಂದಷ್ಟು ಕಮಿಟ್ಮೆಂಟ್ಸ್ ಎಲ್ಲ ಇರುತ್ತೆ. ಸೊ ನಾನು ಓಕೆ ಫಸ್ಟು ದುಡ್ಡು ಇಟ್ಕೊಳ್ಳೋಣ, ಅದಾದಮೇಲೆ ನಾನು ನನ್ನ ಸ್ಯಾರಿ ಬಿಸ್ನೆಸ್ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಯೋಚನೆ ಮಾಡಿದ್ದೀನಿ ಅಂತ ಹೇಳ್ಬೋದು. ಇವಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇರುತ್ತೆ, ರೀಸೆಂಟಾಗಿ ನಾವು ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಇಲ್ಲಿಗೆ ಬಂದಿರೋ ಅಂಥದ್ದು. ಸೊ ಕಮಿಟ್ಮೆಂಟ್ಸ್ ಅಂದರೆ ಒಂದಿಷ್ಟಿಷ್ಟು ಇರೋಲ್ಲ, ತುಂಬಾ ಇರ್ತವೆ. ಸೊ ಆ ಒಂದು ಕಮಿಟ್ಮೆಂಟ್ಸಲ್ಲೂ ಕೂಡ ನಾನು ಒಂದಷ್ಟು ಅಮೌಂಟ್ನ ನಾನು ಸೇವ್ ಮಾಡಿ ಎತ್ತಿಟ್ಕೊಂಡು, ಇಲ್ಲ ಆ ಟೆನಿಕಾಸ್ ನನಗೆ ಮಾಡಲೇಬೇಕು, ಈಗ ಒಂದು ರೈಟ್ ಟೈಮ್ ಇದು, ಇನ್ನೂ ಡಿಲೇ ಮಾಡ್ಕೊಂಡು ಹೋದರೆ ಆಗಲ್ಲ ಅಂತ ಅಂದ್ಬಿಟ್ಟು ಫೈನಲಿ ಡಿಸೈಡ್ ಮಾಡಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಅಮೌಂಟ್ ಬೇಕೋ ಅದನ್ನು ಯಾವ ಥರ ಹೆಂಗೆ ಜೋಡಿಸಿಟ್ಕೋಬೇಕು ಅದೆಲ್ಲ ಯೋಚನೆ ಮಾಡಿ ಇಲ್ಲಿವರೆಗೂ ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಸೊ ಸ್ಯಾರೀಸ್ ಕೂಡ ತೊಗೊಂಡು ಬಂದಿದ್ದೀನಿ. ಅದಂತೂ ಅದು ದೊಡ್ಡ ಕತೆ ಅಂತಲೇ ಹೇಳ್ಬೋದು. ಇವತ್ತು ಹೋಗೋಣ ಅಂದ್ಕೊಂಡು ರೆಡಿ ಆಗೋದು, ಅದಾದ್ಮೇಲೆ ಒಂಥರ ಭಯ ನನಗೆ, ಓಕೆ ಇದಾಗುತ್ತಾ, ನನ್ನ ಕೈಲಿ ಮಾಡೋಕ್ಕಾಗತ್ತಾ. ಮೇಯ್ನಾಗಿ ಈಗ ನಾನು 7 months ಪ್ರೆಗ್ನೆಂಟು. ಸೊ ಈ ಟೈಮಲ್ಲಿ ಆಗುತ್ತಾ ನನಗೆ ಅಂತ ಯೋಚನೆ ಮಾಡಿದ್ದೆ ಹೆಚ್ಚು ನಾನು. ಬಟ್ ಆಮೇಲೆ ಇಲ್ಲ, ನನ್ನ ಮೈಂಡಿಗೆ ಬಂದ್ಬಿಟ್ಟಿದೆ ಇದು, ಫೈನಲಿ ಮಾಡೋಣ ಅಂತ ಅಂದ್ಬಿಟ್ಟು
ಡಿಸೈಡ್ ಮಾಡಿ ಹೋಗಿ ತೊಗೊಂಡು ಬಂದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಮೇಯ್ನಾಗಿ ಜೀವನ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಓಕೆ ಫೈನ್ ಮಾಡು, ನಿನಗೆ ಕಷ್ಟ ಆಗಲ್ಲ ಅಂತ ಅಂದರೆ ಓಕೆ, ಇಲ್ಲ ಅಂತಂದರೆ ನೋಡಿ ಯೋಚನೆ ಮಾಡು ಅಂತಲೇ ಹೇಳಿದ್ದು. ಯಾಕಂದರೆ ಇದ್ರಲ್ಲಿ ಮೇಯ್ನಾಗಿ ನಾನು ಟೈಮ್ನ ಕೊಡಬೇಕಾಗಿರೋದು. ಈಗ ಇನ್ನೊಂದು ಮಗು ಬರುತ್ತೆ ಅಂದರೆ ಇವಾಗ ಬಾಣಂತಿ ಅದು ಇದು ಅಂತೆಲ್ಲ ಅಂದಾಗ ನಿಮಗೆ ಗೊತ್ತಿರುತ್ತೆ ಎಷ್ಟು ರೆಸ್ಟ್ ಮಾಡಬೇಕಾಗಿರುತ್ತೆ. ಆ ಟೈಮಲ್ಲಿ ಮಾಡೋಕ್ಕಾಗತ್ತಾ ಅಂತಲೇ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯೋಚನೆ ಮಾಡಿದ್ದು. ಬಟ್ ನಾನಿಲ್ಲ, ಆಗುತ್ತೆ, ಇವಾಗಲೂ ಮಾಡಲಿಲ್ಲ ಅಂತಂದರೆ ಇನ್ಯಾವಾಗ ಮಾಡೋದು, ಸುಮ್ಮನೆ ಡಿಲೇ ಮಾಡ್ಕೊಂಡು ಹೋಗೋದು ಬೇಡ, ಇಷ್ಟು ದಿನ ನಾನು ಡಿಲೇ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಫೈನಲಿ ಈಗ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡೋಣ, ಎಲ್ಲ ದೇವರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಭಾವಿಸ್ತೀನಿ. ಹಾಗೆ ದೇವರಿಂದನೂ ಕೂಡ ಒಂದಷ್ಟು ಸಿಗ್ನಲ್ಸ್ ಕೂಡ ಸಿಕ್ಕಿದೆ ನನಗೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ದೇವ್ರ ಮೇಲೆ ಭಕ್ತಿ, ನಂಬಿಕೆ, ಆಮೇಲೆ ನನ್ನ ಒಂದು ಕೆಲಸದ ಮೇಲೆ ಮೇಯ್ನಾಗಿ ನಂಬಿಕೆ ಇದೆ ಅಂತ ಹೇಳ್ಬೋದು. ನಾನು 100% ಮಾಡ್ತೀನಿ ಅಂತ ಅಂದ್ಬಿಟ್ಟು. ಈವನ್ ಈ ಮನೆ ವಿಷಯಕ್ಕೂ ಅಷ್ಟೇ, ನಾನು ಹಠ ಮಾಡಿನೇ ಇಲ್ಲ ಮನೆ ಮಾಡಲೇಬೇಕು, ಮನೆ ಕಟ್ಟಲೇಬೇಕು ಅಂತ ಅಂದ್ಬಿಟ್ಟು ಜೀವನ ಅಷ್ಟು ಒಪ್ಪಿಸಿ ಹಠ ಮಾಡಿ ನಾನು ಮನೆ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ಟೆಪ್ನ ತೊಗೊಂಡಿದ್ದು. ಸೊ ಆವಾಗಲೂ ಕೂಡ ಈಗ ಏನು ಭಯ ಇತ್ತು, ಆಗಲೂ ಅದೇ ಭಯನೇ ಇದ್ದಿದ್ದು. ನೈಟೆಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ ಆಲ್ಮೋಸ್ಟ್. ನಮ್ಮ ಮನೆ ಇಲ್ಲಿ ಕೆಲಸ ಸ್ಟಾರ್ಟ್ ಆಗೋವರೆಗೂ ಸೇಮ್ ಈ ಒಂದು ವಿಚಾರ ನನ್ನ ತಲೆಗೆ ಬಂದಾಗ್ಲೂ ಅಷ್ಟೇ, ಎಷ್ಟು ನಿದ್ದೆಗೆಡ್ಸ್ಕೊಂಡಿದ್ದೀನಿ ಅಂದರೆ ಅಷ್ಟು ನಿದ್ದೆಗೆಡ್ಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಫಸ್ಟೇ ಹೇಳಿದಾಗ ನಮ್ದು ಒಂದಷ್ಟು ಕಮಿಟ್ಮೆಂಟ್ಸ್ ಎಲ್ಲ ಇದ್ದಾವೆ, ಅದಕ್ಕೆ ಅಂತ ದುಡ್ಡು ಇಟ್ಕೊಳ್ಳ, ಇಲ್ಲ ಬಿಸ್ನೆಸ್ಗೆ ಅಂತ ಹಾಕ್ಲಾ ಅನ್ನೋದು ನಾನು ಜಾಸ್ತಿ ಯೋಚನೆ ಮಾಡ್ತಾ ಇದ್ದಿದ್ದು. ಸೊ ಫೈನಲಿ ಓಕೆ, ಧೈರ್ಯ ಮಾಡಿಬಿಟ್ಟು ಮಾಡೋಣ, ಎಲ್ಲ ದೇವ್ರು ನೋಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಫೈನಲಿ ನನ್ನ ಒಂದು ಓನ್ ಬಿಸ್ನೆಸ್, ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ನನಗೆ ನಿಮ್ಮೆಲ್ಲರ ಮೇಲೂ ನಂಬಿಕೆ ಇದೆ, ನನ್ನನ್ನು ಹೀಗೆ ಸಪೋರ್ಟ್ ಮಾಡಿ ಬೆಳೆಸ್ತೀರಾ ಅಂತ ಅಂದ್ಬಿಟ್ಟು. ಸೊ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಯಾವುದೆಲ್ಲ ಸ್ಯಾರೀಸ್ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲೇ ನಾನು ನಿಮ್ಮ ಜೊತೆನೂ ಕೂಡ ಅದನ್ನು ಸೆಲ್ ಮಾಡ್ತೀನಿ. ಸೊ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲೇ ಶೇರ್ ಮಾಡ್ಕೊಳ್ತೀನಿ. ಸಪ್ರೇಟಾಗಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಏನು ಮಾಡಲ್ಲ. ಸೊ ಮೇಘನಾ ಲುಕ್ ಬುಕ್ ಬ್ಲಾಗ್ಸ್ ಇನ್ ಕನ್ನಡನಲ್ಲೇ ಮೇಘನಾ ಲುಕ್ ಬುಕ್ ಸ್ಯಾರೀಸ್ ಅಂತ ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರೊಳಗೇ ನಾನು ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ಯಾರಿ ಕಲೆಕ್ಷನ್ಸ್ನ. ಸೊ ನಿಮಗೂ ಕೂಡ ಅದನ್ನು ಸರ್ಚ್ ಮಾಡೋದಕ್ಕೂ ಈಸಿ ಇರುತ್ತೆ, ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದರೆ ನಿಮಗೂ ಕೂಡ ಅದು ಒಂದೇ ಕಡೆ ಎಲ್ಲ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾನು ಇನ್ನೊಂದು ಚಾನಲ್ ಎಲ್ಲ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ನೆಕ್ಸ್ಟು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನಾನು ನನ್ನ ಏನು ಮೇಘನಾ ಲುಕ್ ಬುಕ್ ಸ್ಯಾರೀಸ್ ಅಂತ ಇದೆ ಅದು ಸಪ್ರೇಟ್ ಪೇಜ್ ಕ್ರಿಯೇಟ್ ಮಾಡ್ತೀನಿ. ಅದರಲ್ಲಿ ನಾನು ನನ್ನ ಸ್ಯಾರಿ ಬಗ್ಗೆ ಕಲೆಕ್ಷನ್ಸ್ ಎಲ್ಲ ಏನಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟೇ ಹೇಳಿದಾಗೆ ನಾನು ಸ್ಯಾರೀಸ್ ಎಲ್ಲ ತೊಗೊಂಡು ಬರೋದಕ್ಕೆ ತುಂಬಾ ಟೈಮ್ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಆಲ್ಮೋಸ್ಟ್ ಒಂದು 2 ವೀಕ್ಸಿಂದಂತೂ ತುಂಬಾ ಯೋಚನೆ ಮಾಡಿ ಯಾವಾಗ ಹೋಗೋದು ಅಂತೆಲ್ಲ ಕಾದು, ಯಾಕಂದರೆ ಮಹಾಲಯ ಅಮಾವಾಸ್ಯೆ ಇತ್ತು, ಈ ಟೈಮಲ್ಲಿ ಬೇಡ ಅಂತ ನಮ್ಮ ಅಪ್ಪ ಹೇಳಿದ್ರು. ಸರಿ ಹೇಗಿದ್ರು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಒಳ್ಳೆ ಟೈಮಿಂದನೇ ಶುರು ಮಾಡೋಣ ಅಂತ ಅಂದ್ಬಿಟ್ಟು ನವರಾತ್ರಿಯಿಂದ ಶುರು ಮಾಡೋಣ ಅಂತ. ಆಮೇಲೆ ಫೈನಲಿ ಡಿಸೈಡ್ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ದೇವ್ರ ಪೂಜೆನೂ ಕೂಡ ಮಾಡಿ ಅದಾದಮೇಲೆ ನಾವು ಹೊರಟಿದ್ದು. ಸೊ ಸ್ಯಾರೀಸ್ನೆಲ್ಲ ಎಲ್ಲಿ ತೊಗೊಂಡು ಬಂದೆ ಏನು ಅಂತಲೂ ಕೂಡ ಒಂದಷ್ಟು ಜನ ಕೇಳ್ತೀರಾ. ಯಾಕೆಂತಂದರೆ ತುಂಬ ಜನ ಇವಾಗ ಮನೆಯಲ್ಲಿ ಕೂತ್ಕೊಂಡು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತಲೂ ಕೂಡ ಅಂದ್ಕೊಳ್ತಾ ಇರ್ತೀರಾ. ಸೊ ನಾನು ಕೂಡ ಅದೇ ಥರನೇ ತುಂಬ ಹುಡುಕಿದ್ದೀನಿ ಅಂತ ಹೇಳ್ಬೋದು. ಎಲ್ಲಿ ಸ್ಯಾರಿ ಸಿಗುತ್ತೆ ಹೋಲ್ಸೇಲ್ ಪ್ರೈಸಲ್ಲೇ ಆಗಿರ್ಬೋದು, ಮತ್ತು ಮ್ಯಾನುಫ್ಯಾಕ್ಚರರಿಂದ ತೊಗೊಂಬರೋದಾ ಅಂತ ಆಗಿರ್ಬೋದು, ತುಂಬಾ ಸರ್ಚ್ ಮಾಡಿದ್ದೀನಿ. ಸೊ ತುಂಬ ಟೈಮ್ ತೊಗೊಂಡು ಎಲ್ಲ ಹುಡುಕಿ ಆಮೇಲೆ ಫೈನಲಿ ನಮಗೆ ಎಲ್ಲಿ ಅಫೋರ್ಡ್ ಮಾಡೋಕ್ಕಾಗತ್ತೆ, ಎಲ್ಲಿಂದ ತಂದರೆ ಒಳ್ಳೆಯದು, ಎಲ್ಲಿ ಹೊಸ ಕಲೆಕ್ಷನ್ಸು ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ನೋಡಿಬಿಟ್ಟು ಫೈನಲಿ ನಾನು ಕೂಡ ಒಂದಷ್ಟು ಸ್ಯಾರೀಸ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಅದನ್ನು ನವರಾತ್ರಿ ಹೇಗಿದ್ರೂ 2ನೇ ದಿನ ಅಲ್ವಾ ಅಂತ ಅಂದ್ಬಿಟ್ಟು ಮಂಗಳವಾರನೇ ಹೋಗಿ ನಾನು ಎಲ್ಲ ಸ್ಯಾರೀಸ್ನ ತೊಗೊಂಡು ಬಂದಿದ್ದು. ಸೊ ಮಂಗಳವಾರ ಸಂಜೆ ಬಂದು ಮತ್ತೆ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ಸ್ಯಾರೀಸ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ತುಂಬ ಖುಷಿ ಇತ್ತು ಅಂತಲೇ ಹೇಳ್ಬೋದು ಅವತ್ತಿನ ದಿನ ಅಂತೂ ನನಗೆ. ಸೊ ಫೈನಲಿ ಸ್ಯಾರೀಸ್ನ ತೊಗೊಂಡು ಬಂದಿದ್ದೀನಿ. ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆನೂ ಕೂಡ ಮಾಡಿದ್ದಾಯಿತು. ಅದಾದಮೇಲೆ ಇನ್ನೂ ಒಂದಷ್ಟೆಲ್ಲ ಕೆಲಸಗಳೆಲ್ಲ ಇದ್ವು, ಅದಕ್ಕೆ ಅಂತ ಕಾಂಟ್ಯಾಕ್ಟ್ ನಂಬರ್ನ ತೊಗೊಳ್ಬೇಕಾಗಿತ್ತು, ಸಪ್ರೇಟಾಗಿ ಫೋನ್ ನಂಬರ್ ಇದೆಲ್ಲ ಬೇಕಿರುತ್ತೆ. ಸೊ ಹೋಗಿಬಿಟ್ಟು ಅವತ್ತಿನ ದಿನವೇ ತೊಗೊಂಬರೋಣ ಅಂತೆಲ್ಲ ಅಂದ್ಕೊಂಡೆ. ಫಸ್ಟು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಹೋಗ್ಬಿಟ್ಟು ಅದೇನು ಸಿಮ್ ತೊಗೋಬೇಕು ಅದನ್ನೆಲ್ಲ ತೊಗೊಂಬರೋಣ ಅಂತ ಮಾತಾಡ್ಕೊಂಡ್ವಿ ನಾನು ಮತ್ತು ಜೀವನ್. ಮತ್ತು ದೇವ್ರ ಪೂಜೆನೂ ಕೂಡ ಮಾಡಿದ್ದಾಯಿತು. ಹಾಗೆಯೇ ಸೀರೆಗಳನ್ನ ದೇವ್ರ ಮುಂದೆ ಇಟ್ಬಿಟ್ಟು ಇವನ್ ಅದನ್ನು ಕೂಡ ಪೂಜೆ ಮಾಡಿದ್ದಾಯಿತು. ಎಲ್ಲನೂ ಚೆನ್ನಾಗಾಗಲಿ, ದೇವರ ಆಶೀರ್ವಾದ ನನ್ನ ಮೇಲೆ ನಮ್ಮ ಮನೆಯವ್ರ ಮೇಲೆ ಎಲ್ಲರಿಗೂ ಇರಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇವಾಗ ಸ್ಯಾರೀಸ್ ಯಾವುದೆಲ್ಲ ತೊಗೊಂಬಂದಿದ್ದೀನಿ ಅದನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಜೀವನಿಗೆ ಅದನ್ನೇ ಕೇಳ್ತಿದ್ರು ಎಷ್ಟಾಯಿತು ಏನು ಅಂತೆಲ್ಲ ಅಂದ್ಬಿಟ್ಟು. ಸೊ ಅವ್ರಿಗೂ ಕೂಡ ಎಷ್ಟಾಯಿತು ಏನು ಮತ್ತು ಎಲ್ಲಿಂದ ತೊಗೊಂಡು ಬಂದೆ ಅಂತೆಲ್ಲ ಅವ್ರ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ. ಅದಾದಮೇಲೆ ಇವಾಗ ಸ್ಯಾರೀಸ್ನೆಲ್ಲ ಜೀವನಿಗೆ ಕೂಡ ತೋರಿಸೋಣ, ಹಾಗೆ ಯಾವ್ಯಾವುದೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಇವಾಗ ತೆಗೆದ್ಬಿಟ್ಟು ಜೀವನಿಗೆ ತೋರಿಸ್ತಾ ಇದ್ದೀನಿ. ಇನ್ನೇನು ಜಾಸ್ತಿ ಡಿಲೇ ಮಾಡೋದಿಲ್ಲ ಫ್ರೆಂಡ್ಸ್.
ಫ್ರೆಂಡ್ಸ್. ನಾನು ನಾಳೆಯಿಂದ ನಾನು ಯಾವುದೆಲ್ಲ ಕಲೆಕ್ಷನ್ಸ್ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಿಮ್ಗೆ ಯಾವುದಾದ್ರೂ ಸ್ಯಾರೀಸ್ ಇಷ್ಟ ಆಯಿತು ಅಂತ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಸ್ಯಾರಿ ಸ್ಕ್ರೀನ್ಶಾಟ್ನ ತೆಗೆದುಬಿಟ್ಟು ಸೊ ಆವಾಗ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ನಾನು ನಿಮ್ಮೆಲ್ಲರ ಜೊತೆ ಸ್ಯಾರಿನ ಸೆಲ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಾನು ಶಿಪ್ಪಿಂಗ್ ಎಲ್ಲ ಸಪ್ರೇಟಾಗಿ ಏನೂ ತೊಗೊಳ್ತಾ ಇಲ್ಲ. ಸೊ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವುದೆಲ್ಲ ಸ್ಯಾರೀಸ್ ತೊಗೊಂಡು ಬಂದಿದ್ದೀನಿ, ಕಲೆಕ್ಷನ್ಸ್ ಯಾವ ರೀತಿ ಇದೆ, ಡಿಸೈನ್ಸ್ ಯಾವ ರೀತಿ ಬಂದಿದೆ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಬರೀ ನಾನು ನಮ್ಮ ಮನೆಯವ್ರಿಗೆ ಅಷ್ಟೇ ಹೇಳಿದ್ದು, ಇನ್ಯಾರಿಗೂ ಕೂಡ ಹೇಳಿರಲಿಲ್ಲ ನಾನು ಈ ರೀತಿ ಸ್ಯಾರಿ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಅಂತ ಓಡಾಡ್ತಾ ಇದ್ದೀನಿ ಅಂತೆಲ್ಲ ಅಂದ್ಬಿಟ್ಟು ಯಾರಿಗೂ ಹೇಳಿರಲಿಲ್ಲ. ಯಾಕೆ ಅಂತಂದರೆ ನಾವು ಕೆಲಸ ಶುರು ಮಾಡಿದ್ಮೇಲೆ ಯಾರ ಹತ್ರನಾದ್ರೂ ಶೇರ್ ಮಾಡಿಕೊಂಡ್ರೆ ಅದೊಂಥರ, ಕೆಲಸನೇ ಇನ್ನೂ ಶುರು ಮಾಡಿದಂತೆ ಯಾರ ಹತ್ರನಾದ್ರೂ ಏನಾದ್ರು ಹೇಳ್ಕೊಳ್ಳೋಕ್ಕೆ ಒಂಥರ ಭಯ. ಯಾಕಂತಂದರೆ ಕೆಲವೊಮ್ಮೆ ಅದು ಆಗುತ್ತೋ ಇಲ್ವೋ, ನಮಗೆ ಅದು ಮೈಂಡ್ ಫಿಕ್ಸ್ ಇರುತ್ತೋ ಇಲ್ವೋ, ಸುಮ್ಮನೆ ಹೇಳ್ಕೊಂಡು ಆಮೇಲೆ ಅದು ಆಗಲಿಲ್ಲ ಕೆಲಸ ಅಂತಂದರೆ ಅದೊಂಥರ ಬೇಜಾರು. ಸೊ ಹಾಗಾಗಿ ನಾನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಸ್ಯಾರೀಸ್ ಎಲ್ಲ ತೊಗೊಂಡು ಬಂದು ದೇವ್ರ ಪೂಜೆ ಮಾಡಿ ದೇವ್ರ ಮುಂದೆ ಇಟ್ಟು ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಅದಾದಮೇಲೆ ನಾನು ರಿವೀಲ್ ಮಾಡೋಣ ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು ಸೊ ಫೈನಲಿ ರಿವೀಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಗುತ್ತೆ ಎಲ್ಲ ಕಲೆಕ್ಷನ್ಸ್ ಅಂತ ಅಂದ್ಕೊಳ್ತೀನಿ. ತುಂಬ ಜನ ನಮ್ಮ ಮನೆ ನಿಯರ್ ಬೈ ಇರೋರೇ ನೀನು ಸ್ಯಾರಿ ಬಿಸ್ನೆಸ್ ಏನಾದರೂ ಮಾಡಿದ್ರೆ ಖಂಡಿತ ನಾವು ತೊಗೊಳ್ತೀವಿ ಅಂತೆಲ್ಲ ಹೇಳ್ತಿದ್ರು. ಒಂದಷ್ಟು ಜನ ನನಗೆ ಇವಾಗ ರೀಸೆಂಟಾಗಿ ಯಾರು ಕಾಲ್ ಮಾಡಿದರು ನನ್ನ ಫ್ರೆಂಡ್ಸು, ಅವ್ರ ಹತ್ರ ಶೇರ್ ಮಾಡಿಕೊಂಡೆ ಈ ರೀತಿಯಾಗಿ ನಾನು ಸ್ಯಾರಿ ಬಿಸ್ನೆಸ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಸ್ಯಾರೀಸ್ನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಅವ್ರ ಹತ್ರ ಶೇರ್ ಮಾಡಿಕೊಂಡೆ. ಸೊ ಇನ್ನೂ ಅವರು ಕೂಡ ಮನೆಗೆ ಬಂದು ಯಾವುದು ಸ್ಯಾರೀಸ್ ನೋಡಿಲ್ಲ. ನಾನು ಹೇಳಿದ್ದೆ ಅವ್ರಿಗೆ ನಾನು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಅದಾದಮೇಲೆ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ನೀವು ಮನೆ ಹತ್ರ ಬಂದು ನೋಡ್ಕೊಂಡು ತೊಗೊಳ್ಬೋದು ಅಂತ. ಸೊ ಅವರು ಕೂಡ ಅದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಒಂದಷ್ಟು ಜನ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಬಿಸ್ನೆಸ್ ಏನು ಅಂತ ಅಂದ್ಬಿಟ್ಟು. ನನಗಂತೂ 100% ಹೋಪ್ ಇದೆ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ. ಯಾಕಂತಂದರೆ ನಮ್ಮ ಮನಸ್ಸಿಗಿಂತ ಒಂದು ದೊಡ್ಡ ಶಕ್ತಿ ಇನ್ಯಾವುದೂ ಇಲ್ಲ ಅಲ್ವಾ. ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಂಡು ನಾವೇನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ 100% ಅದು ಆಗೇ ಆಗುತ್ತೆ. ನಾವು ಅದು ನಮ್ಮದು ಒಂದು ವಿಲ್ ಪವರ್ ಇರಬೇಕು, ಕೆಲಸ ಆಗೇ ಆಗುತ್ತೆ, ಮಾಡೇ ಮಾಡ್ತೀವಿ ಅನ್ನೋ ಒಂದು ವಿಲ್ ಪವರ್ ಇತ್ತು ಅಂತಂದರೆ ಖಂಡಿತ ಆಗೇ ಆಗುತ್ತೆ. ಸೊ ನಾನಂತೂ ಅದನ್ನು ತುಂಬ ನಂಬ್ತೀನಿ ಅಂತ ಹೇಳ್ಬೋದು. ಸೊ ಫೈನಲಿ ಸ್ಯಾರೀಸ್ ಎಲ್ಲ ಅನ್ಬಾಕ್ಸ್ ಮಾಡಿ ಜೀವನ್ಗೆ ಕೂಡ ಒಂದಷ್ಟು ನಾನು ಯಾವ ಸ್ಯಾರೀಸ್ ತೊಗೊಂಡು ಬಂದಿದ್ದೀನಿ, ಯಾವ ರೀತಿ ಕಲೆಕ್ಷನ್ಸ್ ಇದೆ, ಹೇಗೆ ನಾನು ಸ್ಯಾರೀಸ್ನೆಲ್ಲ ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು ಜೀವನ ಹತ್ರ ಮಾತಾಡಿದೆ. ಸೊ ಫೈನಲಿ ಎಲ್ಲನೂ ದೇವ್ರ ಮುಂದೆ ಈ ರೀತಿಯಾಗಿ ಇಟ್ಬಿಟ್ಟು ನಮಸ್ಕಾರ ಮಾಡಿ ಅದಾದಮೇಲೆಲ್ಲನೂ ಕೂಡ ನಾನು ಎಲ್ಲಿ ಅದನ್ನು ಪ್ಲೇಸ್ ಮಾಡಬೇಕು ಎಲ್ಲನೂ ಕೂಡ ಪ್ಲೇಸ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.